ಪ್ರಜಾಪಯಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಣ್ ಶೆಟ್ಟಿ. ಚನ್ನರಾಯಪಟ್ಟಣದ ಒಂದು ಪುಟ್ಟ ಹಳ್ಳಿಗೆ ನಮ್ಮ ಪಯಣ ಸಾಗ್ತಾ ಇದೆ. ಪಯಣದಲ್ಲಿ ಇವತ್ತು ವಿಶೇಷ ವ್ಯಕ್ತಿಯನ್ನ ನಮ್ಮ ಪಯಣದಲ್ಲಿ ಅವರು ಮುಖ್ಯವಾಗಿದ್ರ ಸುತ್ತಲೂ ತೆಂಗಿನ ಮರಗಳ ಈ ಒಂದು ನೋಟನೇ ಚಂದ ಅಂತಾನೆ ಹೇಳ್ಬೋದು. ನಮ್ಮ ಪಯಣದಲ್ಲಿ ಯಾರು ಇವತ್ತು ಒಂದು ಸಾಧಕರು ಅಂತ ಹೇಳ್ಬೋದು. ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಹಾಗೂ ಇಂಟರ್ನ್ಯಾಷನಲ್ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ನಲ್ಲಿ ಅವರ ಹೆಸರು ಕೆತ್ತುವಂತ ಸಾಧನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ನಿಮ್ಗೆ ಯಾವ ವರ್ಡ್ ಬಂದಿರೋದು? ಯಾವ ಇಂಡಿಯಾಸ್ ಬುಕ್ ಆಫ್ ರೆಕಾರ್ಡ್ ಅಲ್ವಾ? ಮಗಳೇ, ಈಗ ರಾಷ್ಟ್ರ ಪ್ರಶಸ್ತಿ ವಿನ್ನರ್ಸ್ ನೇಮ್ಸ್ ಹೇಳ್ತೀಯ ಅಲ್ವಾ? ಹೇಳಿ, ಕುವೆಂಪು ಅವ್ರದೆಲ್ಲ ಹೇಳಿ. ಹಾಯ್, ಹಲೋ, ನಮಸ್ಕಾರ. ಪ್ರಜಾಪಯಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಣ್ ಶೆಟ್ಟಿ. ವೀಕ್ಷಕರೇ, ಇವತ್ತಿನ ನಮ್ಮ ಪ್ರಜಾಪಯಣ ಕಾರ್ಯಕ್ರಮದಲ್ಲಿ ಪಯಣದಲ್ಲಿ ಇವತ್ತು ವಿಶೇಷ ವ್ಯಕ್ತಿಯನ್ನ ಮೀಟ್ ಮಾಡೋದಕ್ಕೆ ಬಂದಿದ್ದೀವಿ. ನಾವಿವತ್ತು ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದಲ್ಲಿ ಇದ್ದೀವಿ. ಚನ್ನರಾಯಪಟ್ಟಣದ ಒಂದು ಪುಟ್ಟ ಹಳ್ಳಿಗೆ ನಮ್ಮ ಪಯಣ ಸಾಗ್ತಾ ಇದೆ. ನೋಡ್ತಾ ಇರ್ಬೋದು ನಿಮಗೆ ಸುತ್ತಲೂ ಮರಗಿಡಗಳು, ಸುತ್ತಲೂ ತೆಂಗಿನ ಮರಗಳ ಈ ಒಂದು ನೋಟನೇ ಚಂದ ಅಂತಾನೆ ಹೇಳ್ಬೋದು. ಈ ಒಂದು ಪುಟ್ಟ ಹಳ್ಳಿಲಿ ಯಾರು ನಮ್ಮ ಪಯಣದಲ್ಲಿ ಯಾರು ಇವತ್ತು ಒಂದು ಸಾಧಕರು ಅಂತ ಹೇಳ್ಬೋದು. ನನಗೂ ಕುತೂಹಲ ಇದೆ. ನಿಮಗೆ ತೋರಿಸುವಂತ ಒಂದೊಳ್ಳೆ ಕಂಟೆಂಟ್ ಎತ್ಕೊಂಡ್ಬಂದಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಇದೇ ವಿಷಯವಾಗಿ ಇವತ್ತು ನಾವು ಬೆಂಗಳೂರಿಂದ ಹೊರಟು ಚನ್ನರಾಯಪಟ್ಟಣಕ್ಕೆ ಬಂದು ಇನ್ನೇನು ನಿಮಗೆ ಗೊತ್ತಿರುತ್ತೆ, ಬೆಳಗ್ಗೆನೆ ಹೊರಟು ಬಂದು ನಾವಿಲ್ಲಿ ಟಿಫನ್ ಎಲ್ಲ ಮಾಡಿಕೊಂಡು ಅವ್ರನ್ನ ಮೀಟ್ ಮಾಡೋದಕ್ಕೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಾವು ಅವರ ಊರಿಗೆ ತಲುಪ್ತೀವಿ. ಅಲ್ಲಿ ನಿಮಗೆ ಯಾರು, ಏನು, ಅವರ ವಿಶೇಷತೆ ಏನು, ಅವರ ಸಾಧನೆ ಏನು, ನಮ್ಮ ಪಯಣದಲ್ಲಿ ಅವರು ಮುಖ್ಯವಾಗಿದ್ರ ಅನ್ನೋದು ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ. ಕಾಯ್ತಾ ಇರಿ. ಮತ್ತೊಮ್ಮೆ ಪ್ರಜಾಪಯಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಈಗಷ್ಟೇ ನಿಮಗೆ ಬರ್ತಾ ನಾನು ರಸ್ತೆ ಮಧ್ಯದಲ್ಲಿ ನಿಮಗೆ ತಿಳಿಸ್ಕೊಟ್ಟೆ, ನಾನು ಒಬ್ಬರು ಸಾಧಕರನ್ನ ಮೀಟ್ ಮಾಡೋದಕ್ಕೆ ಹೋಗ್ತಿದ್ದೀನಿ. ಇವತ್ತು ಪ್ರಜಾಪಯಣ ಕಾರ್ಯಕ್ರಮದಲ್ಲಿ ನಮ್ಮ ಪಯಣದಲ್ಲಿ ಒಂದು ವಿಶೇಷ ವ್ಯಕ್ತಿನ ನಾವು ಮೀಟ್ ಮಾಡೋದಕ್ಕೆ ಹೋಗ್ತಿದ್ದೀವಿ ಅಂತ ತಿಳಿಸ್ದೆ. ನಾವಿವತ್ತು ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದಲ್ಲಿ ಇದ್ದೀವಿ. ಯಾರು ಸಾಧಕರು, ಯಾಕಿಷ್ಟು ಅವ್ರ ಬಗ್ಗೆ ಹೇಳ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ನಿಮಗೆ ಈ ಹಿಂದೆ ನಾನು ತಿಳಿಸ್ಕೊಟ್ಟಿದ್ದೆ, ಪ್ರಜಾಪಯಣದ ಉದ್ದೇಶ ಅನೇಕ ಸಾಧಕರನ್ನು ಪರಿಚಯ ಮಾಡುವಂಥದ್ದು. ಅದರಲ್ಲೂ ಸಾಧಕರು ಕೆಲವರು ಸಾಧಕರಾಗಿಯೇ ಉಳ್ಕೊಂಡಿರ್ತಾರೆ, ಅವರ ಪರಿಚಯ ಆಗಿರೋದಿಲ್ಲ. ಅಂಥವ್ರನ್ನ ಗುರುತಿಸಿ ಪ್ರೋತ್ಸಾಹಿಸಿ ಅವ್ರಿಗೊಂದೊಂದಷ್ಟು ಜನಗಳಿಗೆ ಪರಿಚಯ ಮಾಡ್ತಕ್ಕಂಥದ್ದು ಹಾಗೂ ನಿಮ್ಮ ಮುಂದೆ ಅವರನ್ನ ಪರಿಚಯ ಮಾಡ್ತಕ್ಕಂಥದ್ದು, ಹಾಗೆ ಅವರ ಹಿನ್ನೆಲೆ ಏನು ಅಂತ ತಿಳಿಸ್ಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ಅದೇ ನಿಟ್ಟಿನಲ್ಲಿ ಇವತ್ತು ಕೂಡ ನಮ್ಮ ಪಯಣದಲ್ಲಿ ಇವರ ಬಗ್ಗೆ ಹೇಳಬೇಕು ಅಂತಂದರೆ ತುಂಬ ಖುಷಿಯಾಗಿರ್ತಕ್ಕಂಥ ವಿಚಾರ ನನಗೆ ನನ್ನ ಪರ್ಸ್ನಲಿ ಅಂತ ಹೇಳ್ಬೋದು. ಇವತ್ತು ನಾವು ಚನ್ನರಾಯಪಟ್ಟಣದಲ್ಲಿ ಕವಿತಾ ಹಾಗೂ ಅರುಣ್ ಗೌಡ ದಂಪತಿಯ ಮಗಳಾದ ತ್ರಿಷಾ ಅರುಣ್ ಗೌಡ. ಯಾರಿವರು, ಇವ್ರ ಏಜ್ ಎಷ್ಟು, ಇವರು ಮಾಡಿರ್ತಕ್ಕಂಥ ಸಾಧನೆ ಏನು? ವೀಕ್ಷಕರೇ, ಈ ಮಗುಗೆ ಕೇವಲ 4 ವರ್ಷ ಅಷ್ಟೇ. ನಂಬಲ್ಲ, ಆದರೂ ಕೂಡ ವರ್ಲ್ಡ್ ರೆಕಾರ್ಡ್ ಆಗಿದ್ದಾರೆ. ಹೇಗೆ ಅಂತೀರಾ? ಹೌದು ವೀಕ್ಷಕರೇ, ಈಗಷ್ಟೇ ಕೆಲವು ದಿನಗಳ ಹಿಂದೆ ಅಷ್ಟೇ ಆ 4 ವರ್ಷದ ಪುಟ್ಟ ತ್ರಿಷಾ ಅರುಣ್ ಗೌಡ ಅವರು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಹಾಗೂ ಇಂಟರ್ನ್ಯಾಷನಲ್ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ಅವರ ಹೆಸರು ಕೆತ್ತುವಂಥ ಸಾಧನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅವರನ್ನು ಭೇಟಿ ಮಾಡೋದಕ್ಕೆ ಹಾಗೂ ನಿಮ್ಮ ಮುಂದೆ ಪರಿಚಯ ಮಾಡೋದಕ್ಕೆ ಹಾಗೂ ಆ ಮಗು ಏನೆಲ್ಲ ಅವರು ಅಚೀವ್ ಮಾಡಿರೋದಕ್ಕೆ ಪ್ರೇರಣೆ ಯಾರು,
ಹೇಗೆಲ್ಲ ಅವರು ಏನೇನೆಲ್ಲ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದನ್ನ ಅವರ ಬಾಯಿಂದ ಕೇಳುವಂಥ ಪ್ರಯತ್ನ ನಾವು ಮಾಡ್ತಕ್ಕಂಥದ್ದು. ಬನ್ನಿ ಮೇಡಮ್, ನಮಸ್ತೆ. ನಮಸ್ತೆ ಸರ್. ಹಾಯ್. ಹಾಯ್ ಮಾಡಿ ಮಗಳು. ಈ ಕಡೆ ಅಲ್ಲ. ಏನ್ ನಿಮ್ಮ ಹೆಸರು? ತ್ರಿಷಾ. ನೀವೇನೋ ಅಚೀವ್ ಮಾಡಿದ್ದೀರಿ ಅಲ್ವಾ? ಹೌದಾ? ನಿಮ್ಗೆ ಗೊತ್ತಿದ್ಯಾ? ಹೌದಾ? ಎಷ್ಟು ಇಯರ್ ನಿಮ್ಗೆ? ಎಷ್ಟು ಇಯರ್ಸ್ ಮಗಳ? ಎಷ್ಟು ಇಯರ್ಸ್? 4 ಇಯರ್ಸಾ? ಸ್ಕೂಲ್ ಹೋಗ್ತಿದ್ಯಮ್ಮ? ಯಾವ ಸ್ಕೂಲು? ಸಾರಿ, ಹೇಳಿ ಇನ್ನೊಂದ್ಸತಿ ಹೇಳಿ ಮಗಳೇ. ಯಾವ ಸ್ಕೂಲ್ ನಿಮ್ಮದು? ಅವ್ರು ನೋಡಿ ಯಾವ ಸ್ಕೂಲು? ಲಿಟಲ್ ಮಿಲೇನಿಯಂ. ಓಕೆ ಮೇಡಮ್, ನಮಸ್ತೆ. ನಮಸ್ತೆ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಕವಿತಾ ಗೌಡ, ಮೂಲತಃ ಎಲ್ಲಿನವ್ರು ಮೇಡಮ್ ನೀವು? ಚಂದ್ರಪಟ್ಟಣನೇ ಸರ್, ಪ್ರಾಪರ್ ಚಂದ್ರಪಟ್ಟಣನೇ ಸರ್. ನಿಮ್ಮ ಹೆಸರು? ಅರುಣ್. ನೀವೇನು ಮಾಡ್ಕೊಂಡಿದ್ದೀರಾ ಸರ್? ಮೆಕ್ಯಾನಿಕ್. ಆಟೋಮೆಟಿಕ್. ಮೂಲತಃ ನೀವು ಇಲ್ಲಿ ಚಂದ್ರಪಟ್ಟಣ ಟೌನ್ ಕೋಟೆ. ಓಕೆ. ಇವತ್ತು ದಂಪತಿ ಇಬ್ಬರಿಗೂ ಎಷ್ಟು ಖುಷಿ ತಂದಿದೆ? ತುಂಬಾ ಖುಷಿ. ತುಂಬಾ ಖುಷಿ ಖುಷಿ ಆಗುತ್ತೆ. ಪಾರ್ವೆ ಇಲ್ಲ ಅಂತ ಹೇಳ್ತೀರಿ. ನಿಮ್ಮನ್ನು ನೋಡ್ತಿದ್ರೆ ಗೊತ್ತಾಗ್ತಾ ಇದೆ ಈ ಒಂದು ಖುಷಿ ನಿಮ್ಮ ಮುಖದಲ್ಲಿ ತಾಂಡವಾಡ್ತಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಯಾಕೆಂದ್ರೆ ಯಾರಿಗೂ ಸಿಗದೆ ಇಲ್ದಿರತಕ್ಕಂಥದ್ದು ಕೆಲವರಿಗೆ ಮಾತ್ರ, ಲಕ್ಷಾಂತರ ಜನರಿಗೆ ಒಂದಾಗಿ ಒಂದು ಸಾಧನೆ ಸಿಗೋವಂಥದ್ದು. ಹಾಗೆ ಆ ಸಾಧನೆ ಎಲ್ರಿಗೂ ಸಿಗ್ತಕ್ಕಂಥದ್ದು ಅಂತಂದ್ರೆ ಸಿಗ್ಬೋದು. ಹೇಗೆ? ಟ್ಯಾಲೆಂಟ್. ಆ ಟ್ಯಾಲೆಂಟ್ ಮುಖ್ಯ ಆಗಿರ್ತೈತೆ. ಹೇಗೆಲ್ಲ ಈ ಒಂದು ಆಗೋದಕ್ಕೆ ಅಂದರೆ ಈ ಒಂದು ಸಾಧನೆ ಮಾಡೋದಕ್ಕೆ ಪ್ರೇರಣೆ ಹೇಗೆ ಮೇಡಮ್, ಹೇಗೆ ಬಂತು? ಅಂದ್ರೆ ಸರ್, ಅವಳು ಹುಟ್ಟಾಗ್ಲಿಂದನೂ ನನ್ಗೋದೊಂದು ಕನಸಿತ್ತು, ಏನಾದರೂ ಒಂದು ಅಚೀವ್ ಮಾಡಿಸ್ಬೇಕು ಅನ್ನೋದು. ಈಗ ನಾವು ಮುಂದೆ ಇರ್ತೀವೋ ಇಲ್ವೋ ಗೊತ್ತಿಲ್ಲ, ಬಟ್ ಮುಂದೆ ಅವಳದೊಂದು ನೇಮ್ ಇರಬೇಕು, ಒಂದು ಯಾವ್ದ್ರಲ್ಲಾರು ಒಂದು ಇದರಲ್ಲಿ ಒಂದು ಸಮಾಜಕ್ಕೆ ಒಂದು ಕೊಡುಗೆ ಕೊಡಬೇಕು ಅನ್ನೋದೊಂದು ಇದಿತ್ತು ಸರ್. ಅದೊಂದು ಪ್ರೌಡ್ ಮೂಮೆಂಟ್ ಅವಳಿಗೆ. ಆ ಥರ ವರ್ಲ್ಡ್ ರೆಕಾರ್ಡ್ ಅಥವಾ ಇಂಡಿಯಾ ಬುಕ್ ಆಫ್ ರೆಕಾರ್ಡ್, ಇಂಟರ್ನ್ಯಾಷನಲ್ ವರ್ಲ್ಡ್ ರೆಕಾರ್ಡ್ ಆಗಿರೋದು ಅದೊಂದು ಪ್ರೌಡ್ ಮೂಮೆಂಟ್. ನಮಗೆ ತುಂಬ ಹೆಮ್ಮೆ ಕೊಡುತ್ತೆ. ಅಂದರೆ ನಮ್ಗೆ ಪೇರೆಂಟ್ಸ್ ಆಗಿ ತುಂಬ ಖುಷಿ ಆಗುತ್ತೆ. ಅಂದರೆ ಇವರು ಈಗಷ್ಟೇ ಕಲ್ತಿದ್ದೀವಿ? ಇವಾಗ ಒಂದು 4 ಮಂತ್ಸ್ ಈಚೆ ಕಲ್ಸಿ ಇದೆಲ್ಲ ಕಲ್ಸ್ಕೊಟ್ಟಿರೋದು. ಅಂದ್ರೆ ಅವರಿಗೆ ಇದ್ದಿತ್ತು, ಸ್ವಲ್ಪ ನಾಲೆಡ್ಜ್ ಇತ್ತು. ಅಂದ್ರೆ ಇದ್ರ ಶ್ಲೋಕಾಸ್ ಎಲ್ಲ ಅವರು ಅಂದ್ರೆ ದೇವಸ್ಥಾನಕ್ಕೆ ಹೋದಾಗೆಲ್ಲ ನೋಡ್ದಾಗೆಲ್ಲ ಅವ್ರು ಇಂಟ್ರೆಸ್ಟ್ ಇಂದ ಕೇಳ್ತಾ ಇದ್ರು. ಆಮೇಲೆ ನೈಟ್ ಎಲ್ಲ ಮಲಗ್ದಾಗೆಲ್ಲ ಅದನ್ನ ಸ್ವಲ್ಪ ಹೇಳ್ತಾ ಇದ್ಲು. ಅದನ್ನೆಲ್ಲ ಒಬ್ಸರ್ವ್ ಮಾಡಿ ಇವಾಗ ಸ್ವಲ್ಪ ಟ್ಯಾಲೆಂಟ್ ಇದೆಯಲ್ಲ, ಅಂದ್ರೆ ಮೆಮೊರಿ ಪವರ್ ಚೆನ್ನಾಗಿದೆಯಲ್ಲ ಅಂತ ಅಂದ್ಬಿಟ್ಟು ಮಾಡಿಸ್ಬೋದಲ್ವಾ ಅಂತ ಅಂದ್ಬಿಟ್ಟು ಮಾಡಿಸ್ತಾರೆ ಸರ್. ಕಲಿತ್ಲು, ಹೇಳ್ಕೊಟ್ಟಂಗೆಲ್ಲ ಡಿಸಿಪ್ಲಿನ್ ಕಲಿತ್ಲು, ಶಿಸ್ತಾಗಿ ಚೆನ್ನಾಗಿ ಹೇಳಿದ್ಲು. ಸೊ ಇದಕ್ಕೆ ಮೂಲತಃ ಪ್ರೇರಣೆ ತಾಯಿ. ಅವ್ರ ಅಪ್ಪನೂ ಸಪೋರ್ಟ್ ಮಾಡ್ತಾರೆ, ಎಲ್ಲ ಫೈನಾನ್ಷಿಯಲಿ ಎಲ್ಲ ಕಡೆಯಿಂದನೂ ಅವ್ರದ್ದು ಸಪೋರ್ಟಿಂಗ್. ಓಕೆ. ಮತ್ತೆ ನೀವೇನು ಮಾಡ್ಕೊಂಡಿದ್ದೀರಾ ಮೇಡಮ್? ನಾನು ಸ್ಟಾಫ್ ನರ್ಸ್. ಓಕೆ. ಸ್ಟಾಫ್ ಸೊ ಎಜುಕೇಶನ್? BSc ನರ್ಸಿಂಗ್. ಸೊ ಓಕೆ. ಸೊ ಅಂದರೆ ಒಬ್ಬರು ಎಜುಕೇಟೆಡ್ ಆಗಿ ಮಕ್ಕಳನ್ನ ಅವ್ರು ಹೇಳ್ತಕ್ಕಂಥದ್ದು ವೀಕ್ಷಕರೇ ನಿಮಗೆ ಅರ್ಥ ಆಗಿರಬೇಕು. ಒಬ್ಬ ಪೇರೆಂಟ್ಸ್ಗೆ ಇದಕ್ಕಿಂತ ಮುಖ್ಯ ಇನ್ನೇನು ಇಲ್ಲ. ಯಾಕೆಂತಂದರೆ ಮಕ್ಕಳಿಂದ ಏನೂ ಬಯಸೋದಿಲ್ಲ. ಅವರ ಏನಾದರೂ ಒಂದು ಅಚೀವ್ ಮಾಡಿರೋದನ್ನ ಅವ್ರೆಲ್ಲ ಕೊನೆ ಉಸಿರಿರೋವರೆಗೂ ತಂದೆ ತಾಯಿಗಳು ಅದನ್ನು ಇದು ಮಾಡ್ಕೊಬೋದು. ಹಾಗೆ ಇವತ್ತು ಆ ಮಗುಗೆ ನಾನು ಏನು ಅಚೀವ್ ಮಾಡಿದ್ದೀನಿ ಅಂತ ಗೊತ್ತಿಲ್ಲದಿರತಕ್ಕಂಥದ್ದು ಇರ್ಬೋದು. ಆದರೆ ಮುಂದೊಂದೇ ದಿನ ಹೌದು ನನ್ನ ಪ್ರೇರಣೆಯಿಂದ ನಾನಿವತ್ತು ಆ ಒಂದು 4 ವರ್ಷದ ಅವಧಿಯಲ್ಲೇ ನಾನು ಒಂದಷ್ಟು ದೊಡ್ಡ ಮಟ್ಟಕ್ಕೆ ನಾನು ಹೆಸರು ಮಾಡಿದ್ದೀನಿ, ನಾನು ದೊಡ್ಡ ಮಟ್ಟಕ್ಕೆ ಸಾಧನೆ ಮಾಡಿದ್ದೀನಿ ಅಂತ ಒಂದು ಗುರುತಿಸ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಅದಕ್ಕಿಂತ ಇನ್ನೇನು ಕೊಡುಗೆ ಬೇಕಾಗಿಲ್ಲ ಅಂತ ನಾನು ಅಂದ್ಕೊಳ್ತೀನಿ. ನಿಮ್ಮ ಕೆಲಸ ಕಾರ್ಯಗಳು ಹೇಗೆ ಸರ್? ಚೆನ್ನಾಗಿ ನಡೀತಿದೆ. ಅಂದ್ರೆ ಬಿಸ್ನೆಸ್ ಸರ್, ಆಟೋಮೊಬೈಲ್ಸ್ ವಿತ್ ಆಟೋ ವರ್ಕ್ಶಾಪ್. ಅಂದ್ರೆ ನಾನೇನು ಕೇಳಕ್ಕೆ ಹೋದೆ ಅಂತಂದ್ರೆ, ಸೊ ಸಾರಿ, ನಿಮ್ಮ ಪರ್ಸನಲ್ ಅಂತಂದ್ರೆ, ಸೊ ನಿಮ್ಮ ಚಿಕ್ಕ ವಯಸ್ಸಿಂದ ನೀವುಗಳು ಯಾಕೆಂದ್ರೆ ಒಂದು ಮಗು ಆ ಜೀನ್ಸ್ ಅಲ್ಲಿ ಬಂದಿರುತ್ತೆ. ಮಗು ಒಂದು ಟ್ಯಾಲೆಂಟ್ ಆಗಿರ್ಬೋದು ಅಥವಾ ಈಗ ನೀವು ಒಂದು ಮೇಡಮ್ ನಿಮ್ಮನ್ನು ಕೇಳ್ತೀನಿ, ನೀವು ಚಿಕ್ಕ ವಯಸ್ಸಲ್ಲಿದ್ದಾಗ ಒಂದಷ್ಟು ಈ ತರ ದೇವರ ಶ್ಲೋಕಗಳಾಗ್ಲಿ ಅಥವಾ ಸ್ಕೂಲಲ್ಲಿ ಒಂದಷ್ಟು ಅಂದ್ರೆ ಸರ್ ನಮ್ಗೆ ಇಷ್ಟೊಂದು ಅಂದ್ರೆ ಸಪೋರ್ಟಿಂಗ್ ಅಂದ್ರೆ ಓದಿಸಿದ್ರು ಎಲ್ಲಾನು ಮಾಡಿದ್ರು, ಬಟ್ ಈ ತರ ಅವಾಗ ಅಷ್ಟು ನಾಲೆಡ್ಜ್ ಇರ್ಲಿಲ್ಲ. ನಾವ್ ಚಿಕ್ಕ ವಯಸ್ಸಲ್ಲಿ ಇಂಟ್ರೆಸ್ಟ್ ಇತ್ತು. ಅಂದ್ರೆ ನಾವು ಮಾಡಿಲ್ವಲ್ಲ, ನನ್ನ ಮಕ್ಳಿಗಾದ್ರು ಮಾಡಿಸ್ಬೇಕು ಅನ್ನೋದು ಇಂಟ್ರೆಸ್ಟ್ ಇತ್ತು, ಮಾಡಿಸ್ಲೇಬೇಕು ಅನ್ನೋದಿತ್ತು, ಅದೊಂದು ಅಚೀವ್ಮೆಂಟ್ ಮಾಡ್ಲೇಬೇಕು ಅನ್ನೋದಂತೂ ಮಾಡಿದ್ರು. ಖುಷಿ ಆಯ್ತು. ಓಕೆ.
ಮಗು ಇವಾಗ ಅಂದ್ರೆ ಫುಲ್ಲು ಆಕ್ಟಿವಾ ಅಥವಾ ಹೇಗೆ? ಆಕ್ಟಿವ್ ಆಗಿರ್ತಾಳೆ ಸರ್, ಆಕ್ಟಿವ್ ಆಗಿರ್ತಾರೆ ಸ್ಕೂಲಲ್ಲಿ. ಸ್ಕೂಲಲ್ಲೂ ಆಕ್ಟಿವ್ ಅವರೇ, ಅಂದ್ರೆ ಎಲ್ಲ ಸ್ಪೋರ್ಟ್ಸ್ ಅಲ್ಲೂ ಅವರೇ ಫಸ್ಟ್, ಎಲ್ಲ ಅಂದ್ರೆ ಎಲ್ಲದ್ರಲ್ಲೂ ಫಸ್ಟ್ ಅವರೇ ತಗೋಬೇಕು ಅನ್ನೋ ತರ. ಆ ತರ ಅಂದ್ರೆ ನಾನು ಇದು ಮಾಡ್ತೀನಿ ಅಮ್ಮ ಅಂದ್ರೆ ಅದ್ ಮಾಡ್ತಾರದು. ನಾನು ಇವತ್ತು ಅಂದ್ರೆ ಸ್ಪೋರ್ಟ್ಸ್ ಟೈಮಲ್ಲಿ ಒಂದು 3 days ಅಂದ್ರೆ ಫುಲ್ ಫೀವರ್ ಇತ್ತು ಸರ್ ಅವ್ರಿಗೆ, ಸಿರಪ್ ಎಲ್ಲ ಇದ್ರು, ಫುಲ್ ಫೀವರ್. ಅಂದ್ರೆ ಅವ್ರ ಪಪ್ಪಂಗ್ ಪ್ರಾಮಿಸ್ ಮಾಡಿದ್ನಲ್ಲ, ಅಂದ್ರೆ ಮೆಡಲ್ ತರ್ತೀನಿ ಪಪ್ಪ ಅಂತ ಹೇಳಿದ್ರು ಅಂದ್ಬಿಟ್ಟು ಅವರು ಫುಲ್ ರನ್ನಿಂಗ್ ಫಸ್ಟ್ ಸ್ಕೂಲ್ಗೆ ಫಸ್ಟ್ ಬಂದ್ರು, ಮೆಡಲ್ ತಗೋ ಬಂದ್ರು. ಈ ಒಂದು ಚಿಕ್ಕ ವಯಸ್ಸಲ್ಲೇ ಕಾಂಪಿಟೇಷನ್ ಅಂದ್ರೆ ಕಾಂಪಿಟೇಷನ್ ಸ್ಪಿರಿಟ್ ಐತೆ ಅವ್ರಿಗೆ, ಮಾಡ್ಲೇಬೇಕು ಅನ್ನೋದೈತೆ, ಆ ಸ್ಪೋರ್ಟಿನೆಸ್ ಐತೆ, ಮಾಡ್ಲೇಬೇಕು. ನೀವು ನೋಡ್ತಾ ಇರ್ತಕ್ಕಂಥದ್ದು ನೋಡಿ, ಆ ಒಂದು ಸಾಧನೆ ಅನ್ನೋದು ಬಂದ್ಬಿಟ್ರೆ ಮಕ್ಕಳಿಗೆ ಯಾವ್ದು ಬೇಕಾದ್ರೂ ನಾನು ಜಯಿಸಬಲ್ಲೆ ಅನ್ನೋದಕ್ಕೆ ನೋಡಿ, ಚಿಕ್ಕ ವಯಸ್ಸಲ್ಲೇ ಆ ಒಂದು ಚಾಲೆಂಜಿಂಗ್ ತಗೊಂಡಿರ್ತಕ್ಕಂಥದ್ದು ನೋಡಿ. ಇವಾಗ ಈಗಷ್ಟೇ ಹೇಳಿದ್ರು ತಾಯಿ, ಅಥ್ಲೆಟಿಕ್ಸ್ ವಿಭಾಗದಲ್ಲಿ ಏನು ಓಡೋದ್ರಲ್ಲಿ ಫಸ್ಟ್ ಪ್ರೈಸ್ ಬಂತು ಅಂತ. ಸೊ ಈ ನೋಡಿ ಇಲ್ಲಿ ಚಿಕ್ಕ ಬೆಳವಣಿಗೆಗಳೇ ಇದನ್ನ ಬಂದಿದೆ ಅಂತಾನೆ ಹೇಳ್ಬೋದು. ಹಾಯ್ ಚಿನ್ನಿ, ಇಲ್ಲಿ 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 ಹಾಯ್ ಮಾಡಿ, ಹಾಯ್ ಮಾಡಿ, ಹಾಯ್ ಮಾಡಿ. ಈಗ ನೀವು ಶ್ಲೋಕ ಹೇಳಿದ್ರಲ್ವಾ, ನಿಮ್ಗೆ ಅವಾರ್ಡ್ ಬಂದಿದೆಯಲ್ಲ, ನಿಮ್ಗೆ ಯಾವ ಶ್ಲೋಕ ಇನ್ನೊಂದ್ಸರಿ ಹೇಳ್ಬೋದಾ? ಯಾವ ಅವಾರ್ಡ್ ಮಗಳೇ ಬಂದಿರೋದು ನಿಮ್ಗೆ? ಚಿನಿಮಾ, ನಿಮ್ಗೆ ಯಾವ ಅವಾರ್ಡ್ ಬಂದಿರೋದು? ಯಾವ ಇಂಡಿಯಾಸ್ ಬುಕ್ ಆಫ್ ರೆಕಾರ್ಡ್ ಅಲ್ವಾ ಮಗಳೇ? ನೀನು ರಾಷ್ಟ್ರ ಪ್ರಶಸ್ತಿ ವಿನ್ನರ್ಸ್ ನೇಮ್ಸ್ ಹೇಳ್ತೀಯ ಅಲ್ವಾ? ಹೇಳಿ, ಕುವೆಂಪು ಅವ್ರದೆಲ್ಲ ಹೇಳಿ. ಕುವೆಂಪು, ಮೆದನ್ ಸುರಕಾರ, ಮಾರ್ಚಿ, ಗೋಕಾ, ಕನ್ನಮುತ್ತಿ, ಗಿರೀಶ್ಕರ, ಚಂದ್ರಶೇಖರ್ ಕಂಬಾರ್. ವಾವ್ ಮಗಳೇ, ಪ್ಲಾನೆಟ್ಸ್ ನೇಮ್ಸ್ ಹೇಳು ಮಗಳೇ. ಮರ್ಕ್ಯೂರಿ, ಅದು ಪ್ಲಾನೆಟ್ಸ್ ನೇಮ್ಸು, ಪ್ಲಾನೆಟ್ಸ್ ನೇಮ್ಸ್ ಹೇಳು ಮಗಳೇ. ಹೇಳಿ, ಅಲ್ಲಿ ನೋಡಿ, ಅಲ್ಲಿ ನೋಡಿ, ಪ್ಲಾನೆಟ್ಸ್ ನೇಮ್ಸು. ಮರ್ಕ್ಯೂರಿ ಅದನ್ನ ಹೇಳಿ. ಮೆರ್ಕುರಿ, ವೇನಸ್, ಅರ್ತ್, ಮಾರ್ಸ್, ಜುಪಿಟರ್, ಸ್ಯಾಟರ್ನ್, ಯುರೇನಸ್, ನೆಪ್ಚೂನ್. ಎಸ್. ಕನ್ನಡ ಮಂತ್ಸು? ಜನವರಿ, ಫೆಬ್ರವರಿ. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್. ವೀಕ್ಷಕರು ನೋಡಿದ್ರಲ್ಲ, ಪುಟ್ಟ ಮಕ್ಕಳು ಆ ತೊದಲು ಮಾತು ಹಾಡೋದೇ ಒಂದು ಖುಷಿ ಅನ್ನೋದೇ ಒಂದ್ ಪಕ್ಕಕ್ಕೆ ಇಟ್ಟರೆ, ಆ ತೊದಲು ಮಾತಲ್ಲಿ ಆ ಶ್ಲೋಕಗಳು ಹಾಗೂ ರಾಷ್ಟ್ರ ಪ್ರಶಸ್ತಿ ವಿಜೇತರ ಹೆಸರುಗಳನ್ನ ಹೇಳ್ತಕ್ಕಂಥದ್ದು ಐತಲ್ಲ, ಅದು ಎಲ್ರಿಗೂ ಬರಲ್ಲ. ಯಾಕೆಂದ್ರೆ ಇವತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ನಾವು ನೋಡಿರ್ತೀವಿ ಸಿಟಿಗಳಲ್ಲಿ, ನಾನು ಮತ್ತೆ ನೀವುಗಳೆಲ್ಲರೂ ನೋಡಿರ್ತೀವಿ ಸಿಟಿಗಳಲ್ಲಿ. ಕೆಲವರಿಗೆ ನಮ್ಮ ಚಾನಲಿಂದ ಕೆಲವು ದಿನಗಳ ಹಿಂದೆ ನಾವು ಒಂದಷ್ಟು ಕ್ವಶನ್ನ ಕೇಳ್ತೀವಿ, ಕನ್ನಡ ರಾಜ್ಯೋತ್ಸವ ಯಾವತ್ತು, ಅಥವಾ ಗಣರಾಜ್ಯೋತ್ಸವ ಯಾವತ್ತು, ಕನ್ನಡ ರಾಜ್ಯೋತ್ಸವ ಅದನ್ನ ಪ್ರೊನೌನ್ಸ್ ಮಾಡಿ, ಉಚ್ಚಾರಣೆ ಮಾಡಿ ಅಂತಂದ್ರೆ ಕರೆಕ್ಟಾಗಿ ಬರ್ದಿಲ್ದಿರತಕ್ಕಂಥ ಕಾಲಘಟ್ಟದಲ್ಲಿ ನಾವು ಇವತ್ತು ಜೀವಿಸ್ತಾ ಇದ್ದೀವಿ. ಅಂಥದ್ರಲ್ಲಿ ಒಂದು ಪುಟ್ಟ ಮಗು ಇವತ್ತು ಇಷ್ಟು ಸುಲಭವಾಗಿ ಆ ಒಂದು ಶ್ಲೋಕ ಆಗಿರ್ತಕ್ಕಂಥದ್ದಾಗಿರ್ಬೋದು, ಅಥವಾ ರಾಷ್ಟ್ರ ಪ್ರಶಸ್ತಿ ವಿಜೇತರಾಗಿರ್ತಕ್ಕಂಥದ್ದಾಗಿರ್ಬೋದು. ಇವತ್ತು ಯಾರಿಗಾದ್ರೂ ದೊಡ್ಡವ್ರಿಗೆ ಆಗಲಿ, ಕೆಲವ್ರಿಗೆ ಸ್ವಲ್ಪ ಇಂಗ್ಲೀಷ್ ಮಯವಾಗಿ ಇರ್ತಕ್ಕಂಥವ್ರು, ಕೆಲವ್ರಿಗೆ ಕುವೆಂಪು ಯಾರು ಅಂತ ಹೇಳಿದ್ರೆ ಗೊತ್ತಿಲ್ಲ. ಕುವೆಂಪುರವರ ಫುಲ್ ಹೆಸರು ಏನಾದರೂ ಕೇಳಿದ್ರೆ ಗೊತ್ತಿಲ್ಲ, ಅವರ ಹುಟ್ಟಿದ ಊರು ಕೇಳಿದ್ರೆ ಗೊತ್ತಿಲ್ಲ. ಸೊ ಈ ಒಂದು ಕಾಲಘಟ್ಟದಲ್ಲಿ ನಾವು ಬದುಕ್ತಾ ಇದ್ದೀವಿ. ಇರ್ಲಿ, ನಾವು ಆ ಒಂದು ವಿಚಾರ ಇರ್ಲಿ. ಇವತ್ತು ಆ ಮಗು ಹೇಳ್ತಲ್ಲ, ಆ ಖುಷಿನೇ ಬೇರೆ. ಅದರಲ್ಲೂ ಎಕ್ಸ್ಪೆಷಲಿ ಆ ಪೇರೆಂಟ್ಸ್ಗೆ ಆಗುವಂತ ಆ ಖುಷಿ ಇದೆಯಲ್ಲ, ಆ ಪೇರೆಂಟ್ಸ್ ಆಗಿರ್ತಕ್ಕಂಥದ್ದು ಅಥವಾ ಅವರ ಕುಟುಂಬಕ್ಕೆ ಆಗಿರ್ತಕ್ಕಂಥದ್ದು. ಇವತ್ತು ಆ ಮಗು ಮಾಡಿರ್ತಕ್ಕಂಥ ಒಂದು ಏನು ಸಾಧನೆ ಈ ಒಂದು ಕುಟುಂಬಕ್ಕೆ ಅಲ್ಲ, ಈ ಒಂದು ನಾವೆಲ್ಲ ಖುಷಿ ಪಡುವಂಥ ವಿಚಾರ, ನಮ್ಮ ಜಿಲ್ಲೆಗೆ ತಂದಿರತಕ್ಕಂಥ ಒಂದು ಸಾಧನೆ ಅಂತ ಹೇಳ್ಬೋದು, ಹಾಗೂ ನಮ್ಮ ರಾಜ್ಯಕ್ಕೆ ತಂದಿರತಕ್ಕಂಥ ಒಂದು ಸಾಧನೆ ಅಂತ ಹೇಳ್ಬೋದು. ಮುಂದಿನ ದಿವಸಗಳಲ್ಲಿ ಇಂತಹ ಮಕ್ಕಳನ್ನ ನಾವೆಲ್ಲರೂ ಪ್ರೋತ್ಸಾಹಿತ ಆದಲ್ಲಿ ಇನ್ನಷ್ಟು ಒಂದು ದೊಡ್ಡ ಮಟ್ಟಕ್ಕೆ ಹೋಗ್ತಾರೆ ಅಂತ ನಾವು ಹೇಳ್ಬೋದು.